ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 38ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಶ್ಲೋಕದಲ್ಲಿ ಕಾಮದ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ಲೋಕ ಹೀಗಿದೆ: ಧೂಮೇನ ವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಈ ಶ್ಲೋಕದ ಅರ್ಥ ಏನಂದರೆ, ಹೇಗೆ ವಹ್ನಿಹಿ ಬೆಂಕಿಯು ಧೂಮೇನ ಆವೃತಃ ಹೊಗೆಯಿಂದ ಮುಚ್ಚಲ್ಪಟ್ಟಿದೆಯೋ, ಅಥವಾ ಆದರ್ಶ ಮಲೇನ ಆವೃತಃ, ಆದರ್ಶ ಅಂದರೆ ಕನ್ನಡಿ, ಮಲ ಅಂದರೆ ಧೂಳು, ಹೇಗೆ ಕನ್ನಡಿಯು ಧೂಳಿನಿಂದ ಆವೃತವಾಗಿದೆಯೋ, ಅಥವಾ ಉಲ್ಬೇನ ಆವೃತಃ ಗರ್ಭ, ಗರ್ಭ ಅಂದರೆ ಭ್ರೂಣ, ಉಲ್ಬೇನ ಅಂದರೆ ಗರ್ಭಕೋಶದಿಂದ ಅಂತ, ಹೇಗೆ ಭ್ರೂಣವು ಗರ್ಭಕೋಶದಿಂದ ಆವೃತವಾಗಿದೆಯೋ ಆ ರೀತಿ ಜ್ಞಾನವನ್ನು ಪಾಪವು ಆವರಿಸಿದೆ ಅಂತ, ಆ ರೀತಿ ಜ್ಞಾನವನ್ನು ಕಾಮವು ಆವರಿಸಿಕೊಂಡಿದೆ. ಒಂದು ವೇಳೆ ಆ ಏನು ಆವರಿಸಿಕೊಂಡಿದೆಯೋ ಅದು ಹೋಯ್ತಲ್ಲ ಅಂದರೆ ಆ ಒಳಗಿರುವ ವಿಚಾರ ಮೇಲೆ ಬರುತ್ತೆ. ಈಗ ಕನ್ನಡಿಯ ಮತ್ತು ಧೂಳಿನ ಉದಾಹರಣೆಯನ್ನು ನೋಡೋಣ. ಸ್ವಲ್ಪ ಮಟ್ಟಿಗೆ ಧೂಳಿದ್ರೆ ಸ್ವಲ್ಪ ಮಟ್ಟಿಗೆ ನಮಗೆ ಕನ್ನಡಿಯಲ್ಲಿ ಚಿತ್ರ ಕಾಣುತ್ತೆ, ಆದರೆ ಧೂಳು ಸಂಪೂರ್ಣವಾಗಿ ಹೋದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಉದಾಹರಣೆಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ಭ್ರೂಣ ಅಂದರೆ ನಿಸ್ಸಹಾಯಕ ಪರಿಸ್ಥಿತಿ, ಅದಕ್ಕೆ ಆ ಕೋಶ ಬೇಕೇ ಬೇಕು. ಒಂದು ಹಂತದವರೆಗೆ ಮನುಷ್ಯನಿಗೆ ಆಸೆಗಳು ಬೇಕು, ಅದು ಒಂದಷ್ಟು ಕರ್ಮಗಳನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೂಡ ಕೊಡುತ್ತೆ. ಹಾಗಾಗಿ ಆ ರೀತಿ ಆಗೋದು ಇದೆ, ಆ ರೀತಿ ಆಗಲೇಬೇಕು. ಆದ್ದರಿಂದ ಆ ಉದಾಹರಣೆ ಆ ರೀತಿ ಇರುತ್ತೆ. ಆನಂತರ ಕೆಲವೊಮ್ಮೆ ಧೂಳು ಮತ್ತು ಕನ್ನಡಿ ಸ್ವಲ್ಪ ಏನೋ ಗೊತ್ತಿರುತ್ತೆ, ಇನ್ನಷ್ಟು ತಿಳ್ಕೊಳ್ಬೇಕು ಅಂತಿರುತ್ತೆ. ಆಗ ಧೂಳನ್ನು ಸರಿಸೋದು, ಭ್ರೂಣದ ಸುತ್ತ ಇರುವ ಗರ್ಭಕೋಶವನ್ನು ಬೇರ್ಪಡಿಸುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಕನ್ನಡಿಯ ಮೇಲಿರುವ ಧೂಳನ್ನು ಸರಿಸಲಿಕ್ಕೆ ನಮಗಾಗೋದಿಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ಮಟ್ಟಿನ ಭಿನ್ನತೆಯಂತೂ ಇದ್ದೇ ಇದೆ, ಆದರೆ ಸ್ವಲ್ಪ ಮಟ್ಟಿನ ಅಜ್ಞಾನ ಮಾರ್ಗದಲ್ಲಿ ಪಯಣವೂ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು ಸೂಚ್ಯವಾಗಿ. ಅಂದರೆ ಸ್ವಲ್ಪ ಏನೋ ತಿಳ್ಕೊಂಡಿರ್ತಾರಲ್ಲ ಅವರಿಗೆ ಸ್ವಲ್ಪವನ್ನೇ ನಾವು ಹೇಳಿದರೆ, ಇನ್ನಷ್ಟು ಸ್ವಲ್ಪ ಓದಿದರೆ ಆಗ ಅವರಿಗೆ ಇರುವ ಅನುಮಾನಗಳು ಕೂಡ ಪರಿಹಾರ ಆಗತ್ತೆ. ನಾವು ಇದನ್ನು ಒಂದು ರೀತಿ ಮರಗಿಡಗಳು ಅಂತ ನೋಡ್ಕೋಬಹುದು. ಅವುಗಳಿಗೆ ಅಂದರೆ ನಾವು ಗರ್ಭಕೋಶದ ಸ್ಥಿತಿ ಅಂದರೆ ನಿಸ್ಸಹಾಯಕತೆ ಆದರೆ, ಇಲ್ಲಿ ಮರಗಿಡಗಳಿಗೆ ಹೂ ಬಿಡ್ತವೆ. ಗಾಳಿಯ ಒಂದು ಸ್ವಲ್ಪ ಸಹಾಯ ಸಿಕ್ಕಿದರೆ ಪರಾಗಸ್ಪರ್ಶವೋ ಇನ್ನೋ ಅಥವಾ ಅವಕ್ಕೆ ಆಹಾರವನ್ನು ತಯಾರು ಮಾಡಲಿಕ್ಕೆ ಬೇಕಾದ ಅನುಕೂಲ, ಈ ರೀತಿ ಸ್ವಲ್ಪ ಹೊರಗಿನ ಅನುಕೂಲ ಸಿಕ್ಕಿದರೆ ಅವು ಕೂಡ ನಳನಳಿಸ್ತವೆ, ಅವು ಕೂಡ ಚೆನ್ನಾಗಿ ಬಾಳ್ತವೆ. ಇನ್ನು 3ನೇ ಉದಾಹರಣೆ ಅವರು ಅಗ್ನಿ ಮತ್ತು ವಹ್ನಿ, ಅಗ್ನಿ ಮತ್ತು ಧೂಮ, ಬೆಂಕಿ ಮತ್ತು ಹೊಗೆ ಅಂತ ಹೇಳ್ತಾರೆ. ಇಲ್ಲಿ ಬೆಂಕಿ ಅಂದರೆ ಪ್ರಖರತೆಯ ಒಂದು ವಿಚಾರ, ಅದನ್ನು ಸ್ವಲ್ಪ ಮಟ್ಟಿಗೆ ನಮಗೆ ಹೊಗೆ ಆವರಿಸಿಕೊಂಡಿರುತ್ತೆ ಅಂತ ಕಾಣುತ್ತೆ. ಅಂದರೆ ಇದು ಒಂದು ರೀತಿ ಮನುಷ್ಯನಿಗೆ ಅಂತ ಅನ್ಕೋಬಹುದು. ಮನುಷ್ಯನಿಗೆ ವಿಚಾರ ಶಕ್ತಿ ಇದೆ, ಅದು ಬೆಂಕಿಯಂತೆ, ಅದು ಪ್ರಖರ, ಅದು ಪ್ರಬಲ. ಆದರೆ ಈ ಆಸೆ ಅನ್ನೋದು ಅದ್ರ ಮೇಲೆ ಎಷ್ಟು ಆವರಿಸ್ಕೊಂಡಿದೆ ಅಂದರೆ ಅದು ಹೊಗೆಯ ರೀತಿಯಾಗಿ ಅದು ಕಾಣ್ತಿಲ್ಲ. ಆದ್ದರಿಂದ ನಾವು ಈ ಆಸೆಯನ್ನು ಇಲ್ಲ ಮಾಡಿಕೊಂಡ್ರೆ, ಆ ಕಾಮವನ್ನು ಇಲ್ಲ ಮಾಡಿಕೊಂಡ್ರೆ, ಹೊಗೆ ಹೊದ್ಕೊಳ್ಳೋ ನಮಗೆ ಮತ್ತೆ ಉಳಿಯೋದೇನು ಬೆಂಕಿ, ಆ ಪ್ರಖರತೆ ನಮಗೆ ಕಾಣುತ್ತೆ. ಆ ಶಕ್ತಿಯನ್ನು ನಾವು ಗಳಿಸ್ಕೊಳ್ಳಿಕ್ಕಾಗುತ್ತೆ ಅನ್ನೋದೇ ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.